ಶ್ರೀ ಗುರು ಮಡವಾಳೇಶ್ವರಾಯ ನಮಃ. ಓಂ ಶ್ರೀ ಗುರು ನೀಲಕಂಠೇಶ್ವರಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ನೀಲಕಂಠೇಶ್ವರ ವಿದ್ಯಾವರ್ತಕ ಸಂಸ್ಥೆಯ ಪ್ರೌಢಶಾಲೆಯ 2005-6ನೇ ಸಾಲಿನ SSLC ವಿದ್ಯಾರ್ಥಿಗಳ ಈ ಕಾರ್ಯಕ್ರಮವನ್ನು, ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಗುರು ಮಡವಾಳೇಶ್ವರ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದು ತುಂಬ ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಗುರು ಬಳಗಕ್ಕೆ, ನಮ್ಮ ಗುರುಮಾತೆಯರಿಗೆ ಹಾಗೂ 20 ವರ್ಷದ ಹಿಂದೆ ವಿದ್ಯಾರ್ಥಿಗಳ ನಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಅದೇ ವಿದ್ಯಾರ್ಥಿಗಳು ಇವತ್ತು ಹಿರಿಯರ ಸ್ಥಾನದೊಳಗೆ ಕುಂತ್ಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಈ ಗುರುವಂದನಾ ಕಾರ್ಯಕ್ರಮದ ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ಜೀವನ ಅನ್ನೋದು ಒಂದು ಕಲೆ. ಜೀವನ ಅನ್ನೋದು ಒಂದು ಕಲೆ. ಅರಿತು ನಡೆದರೆ ಪರಿಮಳ ಹೂವಿನಂತೆ, ಅರಿತು ನಡೆದರೆ ಪರಿಮಳ ಹೂವಿನಂತೆ, ಮರೆತು ನಡೆದರೆ ಜೀವನ ಮುಳ್ಳಿನಂತೆ. ಅರಿತು ನಡೆದರೆ ಪರಿಮಳ ಹೂವಿನಂತೆ, ಮರೆತು ನಡೆದರೆ ಮುಳ್ಳಿನಂತೆ, ತಿಳ್ಕೊಂಡು ನಡೆದರೆ ನಮ್ಮ ನಿಮ್ಮ ಬಾಳು ಸವಿ ಜೇನಿನಂತೆ, ಸವಿ ಜೇನಿನಂತೆ. ಈ ಕಾರ್ಯಕ್ರಮದ ಇವತ್ತಿನ ವಿದ್ಯಾರ್ಥಿಗಳು ನಮ್ಮ ಗುರು ಬಳಗ, ಗುರುಮಾತೆಯರನ್ನು ನೋಡಿ ನನಗೆ ಒಂದು ಕಡೆ ದುಃಖನ ಆಯ್ತು, ಒಂದು ಕಡೆ ಭಾಳ ಸಂತೋಷನ ಆಯ್ತು. ಯಾಕೆ ದುಃಖ ಅಂತಂದ್ರೆ, ಕಷ್ಟದ ಜೀವನವೇ ಶಿಸ್ತನ್ನು ಕಲಿಸುವ ಪಾಠಶಾಲೆ. ಕಷ್ಟದ ಜೀವನವೇ ಶಿಸ್ತನ್ನು ಕಲಿಸುವ ಪಾಠಶಾಲೆ. ಯಾಕೆ ಇದನ್ನು ಹೇಳ್ತೀನಂದ್ರೆ, 20 ವರ್ಷದ ಹಿಂದೆ ಕಲಿಸಿದಂಥ ವಿದ್ಯಾರ್ಥಿಗಳು ಇವತ್ತು ನೆನಪು ಮಾಡಿಕೊಂಡು ನಮ್ಮೆಲ್ಲರನ್ನೂ ಗುರು ಬಳಗ, ಗುರುಮಾತೆಯರನ್ನು ನಮ್ಮೆಲ್ಲರನ್ನೂ ಕೂಡಿ ಈ ಒಂದು ಸಮಾರಂಭ ಮಾಡಕತ್ತೀರಂದ್ರೆ ಇದು ಎಂದಿಲ್ಲದ ಭಾಗ್ಯ, ಸಂತೋಷದ ಭಾಗ್ಯ ಇದೆ. ಯಾಕಂದ್ರೆ ನಾವು ನಿನ್ನೆ ಮೊನ್ನೆ ಈಗ ಅಣ್ಣತಮ್ಮಗಳೊಳಗೆ ಇರೋಂಗಿಲ್ಲ, ಸಂಬಂಧದೊಳಗೆ ಇರೋಂಗಿಲ್ಲ. ನಾವೆಲ್ಲಿಯರು, ನೀವೆಲ್ಲಿಯರು, ನಮ್ಮ ಋಣಾನುಬಂಧ, ಅನ್ನದ ಋಣ, ನೀರಿನ ಋಣ, ಬದುಕಿನ ಋಣ ಈ ಬುಡ್ರಕಟ್ಟಿ ಗ್ರಾಮದೊಳಗೆ ಐತಿ ಅಂತಂದ್ರೆ ನನಗೆ ಭಾಳ ಸಂತೋಷ. ನಾನು ನೌಕರಿ ಒಳಗೆ ಬಿಟ್ಟು ಹೊಂಟಿದ್ದೆ. ಆದರೆ ನಿಮ್ಮ ಇಲ್ಲೇ ಇರ್ಬೇಕಂತ ತಿಳ್ಕೊಂಡು ನಮ್ಮ ಬಾಳಪ್ಪನವ್ರು ಭಾಳ ಪ್ರಯತ್ನ ಮಾಡಿದ್ರು, ಊರನ್ನವರು ಪ್ರಯತ್ನ ಮಾಡಿದ್ರಿ. ನಮ್ಗೆ ಅನ್ನ ನೀಡಿಕೊಟ್ಟಂಥ ಪುಣ್ಯದ ಸ್ಥಳ ಇದೆ. ಮತ್ತು ಬ್ರಹ್ಮ ಒಂದು ದಿನಚರಿ ಕೊಟ್ಟ ಕಷ್ಟ. ನಮ್ಗೆ ಬ್ರಹ್ಮ ಒಂದು ದಿನಚರಿ. ಆ ದಿನಚರಿ ಒಳಗೆ ಮೊದಲನೇ ಪುಟ, ಲಾಸ್ಟ್ ಪುಟ ತಾನ ಬರೆದು ಕಳ್ಸ್ಯಾನ. ಮೊದಲನೇ ಪುಟದೊಳಗೆ ಏನು ಬರೆದು ಕಳ್ಸ್ಯಾನ? ಜನನ ಅಂತ ಬರೆದು ಕಳ್ಸ್ಯಾನ. ಇಂಥ ವಾರ, ಇಂಥ ತಾರೀಕಿಗೆ, ಇಂಥ ನಕ್ಷತ್ರಕ್ಕೆ ನೀನು ಜನನ ಆಗಬೇಕು ಅಂತ ಬ್ರಹ್ಮ ಕಳ್ಸ್ಯಾನ. ಆದರೆ ಈಗೆಲ್ಲ ಜನನ ಏನಾಗ್ಯವು, ಇನ್ನೂ 5-6 ದಿವಸ ಡೆಲಿವರಿ ಐತಂದ್ರೆ ನಾಳೆ ಚಲೋ ಐತ್ರಿ ನಕ್ಷತ್ರ ಡೆಲಿವರಿ ಆಗ್ಬೇಕು ಅಂದ್ಬಿಟ್ರೆ ಕಮರ್ಷಿಯಲ್ ದಾಗ ಮಾಡ್ತಾರೆ, ಅದು ಬೇರೆ ವಿಷಯ. ಇನ್ನು ಮರಣ ಅನ್ನೋದು 3 ಅಕ್ಷರ. ಜನನ ಅನ್ನೋ 3 ಅಕ್ಷರ, ಮರಣ ಅನ್ನೋ 3 ಅಕ್ಷರ. ಅದನ್ನು ಬರೆದ ತಕ್ಷಣ ನಡುವಿನ ಪೀಸ್ ಏನದವಳ ಅವನ್ನ ನೀವು ಬರೀರಿ. ಅದನ್ನು ಬರಿಬೇಕಾದ್ರೆ ಆಗಲೇ ಹೇಳಿದೆ, ಅರಿತು ನಡೆದರೆ ಪರಿಮಳ ಹೂವಿನಂತೆ, ಮರೆತು ನಡೆದರೆ ಮುಳ್ಳಿನಂತೆ, ತಿಳ್ಕೊಂಡು ನಡೆದರೆ ನಮ್ಮ ನಿಮ್ಮ ಬಾಳು ಸವಿ ಜೇನಿನಂತೆ, ಸವಿ ಜೇನಿನಂತೆ. ಈ 3 ಅಕ್ಷರ, ಜನನ ಅನ್ನೋ 3 ಅಕ್ಷರ, ಮರಣ ಅನ್ನೋ 3 ಅಕ್ಷರ, ಅದರ ನಡುವೆ ಜೀವನ ನಡೆಸಲಿಲ್ಲ. ಅದು ಬಹಳ ಮುಖ್ಯವಾದ 3 ಅಕ್ಷರದಿಂದ ಕೂಡಿದಂಥದ್ದು ಯಾವುದಂದ್ರೆ ಅದು ಶಿಕ್ಷಣ ಅಂತ. ಶಿಕ್ಷಣ ಅಂತ ಹೇಳಿ ಆ ಶಿಕ್ಷಣ ಇಲ್ಲೇ ನೀವು ವಿದ್ಯಾರ್ಥಿಗಳು ಕೂಡಿದ್ದು 20 ವರ್ಷದ ಹಿಂದೆ ವಿದ್ಯಾರ್ಥಿಗಳು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡ್ರಿ. ನಿಮ್ಮ 2005-6 ಅಲ್ಲಿಂದ 20 ವರ್ಷ ಹಿಂದೆ ನಾವು ಹೋದ್ರೆ 1985-86ನೇ ಇಸ್ವಿ ಒಳಗೆ ಈ ಸ್ಕೂಲ್ ಸ್ಥಾಪನಾ ಮಾಡಿದಂಥದ್ದು ಸ್ಕೂಲ್ ಇದು. ಅಂದ್ರೆ 40 ವರ್ಷ ಆಗ್ತಿವತ್ತಿಗೆ. 40 ವರ್ಷದ ಹಿಂದೆ ಒಂದು ಸಣ್ಣ
ಶಿಕ್ಷಣ ಅನ್ನೋ ಒಂದು ಅರಳಿ ಮರ, ಒಂದು ಪುಟ್ಟ ಮರ, ಅರಳಿ ಮರ. ಆ ಮರ ತಗೊಂಡು ಬಂದು ಈ ಬುಡ್ರಕಟ್ಟಿ ಗ್ರಾಮದೊಳಗೆ ಅದನ್ನು ಹಚ್ಚಿ ಈ ಶಿಕ್ಷಣ ಅನ್ನೋ ಗಿಡವನ್ನು ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರಬೇಕು, ಎಷ್ಟು ನೋವಾಗಿರಬೇಕು. ಅಂದಿನ ಗಿಡ ಇವತ್ತು ಪರಿಮಳವಾಗಿ ಬೆಳೆದು ನಮ್ಮ ಭಾರತದ ತುಂಬೆಲ್ಲ, ಭಾರತ ದೇಶದ ತುಂಬೆಲ್ಲ ಪರಿಮಳವಾಗಿ ಬೆಳೆದಂಥ ನಮ್ಮ ಬುಡ್ರಕಟ್ಟಿ ಗ್ರಾಮದ ವಿದ್ಯಾರ್ಥಿಗಳು ನನಗೆ ಬಹಳ ಸಂತೋಷ. ದೇಶದ ತುಂಬೆಲ್ಲ ಬೆಳೆದ ಇದು ಬೆಳೆಯುವಂಥ ಮರ, ಇದು ಶಿಕ್ಷಣ. ಇದರೊಳಗೆ ನಾವು ಕೂಡ ಬೆಳೆದೀವಿ. ನಾವು ಇವತ್ತು ಊಟ ಮಾಡ್ಬೇಕಾದಾಗ ಹೇಳಿದ್ರೆ ನಮ್ಮ ಮದರ್ ಸರ್, ಇವತ್ತು ನಮ್ಮ ಕುಟುಂಬ, ನಮ್ಮ ಬಾಳು, ನಮ್ಮ ಜೀವನ, ನಾನು ಎಲ್ಲಕ್ಕಿಂತ ದೂರದಿಂದ ಬಂದವನು. ನನ್ನ ಈ ಗ್ರಾಮದ ಒಂದು ದತ್ತದ ಮಗ ಆಗಿ ಬೆಳೆಸಿದಂಥ ಗ್ರಾಮ ಇದು ನನಗೆ. ಅದಕ್ಕೆ ಹೀಗಾಗಿ ಇವತ್ತು ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೆಸಿದ್ರಿ. ಮೊನ್ನೆ ನಮ್ಮ ವಿದ್ಯಾರ್ಥಿಗಳು ಯಾರೋ ಹೇಳಿದ್ರು, ಇಲ್ಲದ ಸರ ನಾ ಕಾರ್ ಗಾಡಿ ತೊಗೊಂಡು ಬರ್ತೀವಿ ಹುಬ್ಳಿಗೆ ಅಂತ ಹೇಳಿದ್ರು. ಕಾರ್ ಗಾಡಿ ತೊಗೊಂಬಂದು ಹೃದಯದೊಳಗೆ ಏನು ಕಾರ್ ಗಾಡಿ ತೊಗೊಂಬಂತಲ್ಲ, ನಾನು ನಿಮ್ಮಲ್ಲಿ ಬರ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಳಿ ನಮ್ಗೆ ನೋಡ್ರಿ. ರಿಟೈರ್ಡ್ ಆದಮೇಲೆ ನಮ್ಮ ಊರಿಗೆ ಹೋಗಿದ್ವಿ. ಆದ್ರೆ ಈ ಅನ್ನದ ಗಿಡ ಹೊಳ್ಳಿ ನಮ್ಮನ್ನು ಕರೆಸ್ತೈತಿ. ಬರ್ಬೇಕು ಸರ್ ನೀವು ಅಂತಂದಾಗ ನನಗೆ ನಮ್ಮ ಅಣ್ಣತಮ್ಮರು, ನಮ್ಮೂರು, ನಮ್ಮ ಗ್ರಾಮ ಇವತ್ತು ಯಾವುದೂ ಇವತ್ತು ಏನಾಗ್ಬಿಟ್ಟೈತೆ ಅಂದ್ರೆ ಆಸ್ತಿ ಅಂತ ಸಲುವಾಗಿ ದ್ವೇಷ ಬಿಡ್ತೈತಿ. ಇವತ್ತು ನಿಮ್ಮ ನಮ್ಮಲ್ಲೇ ದ್ವೇಷ ಬಿಡ್ತೈತಿ ನೋಡ್ರಿ. ಇವತ್ತು ನಿಮ್ಮನ್ನು ನೋಡಿದ್ರೆ, ನೋಡಿದ್ರೆ ಇವತ್ತು ಏನು ಸುಪ್ರಾಯ ನಾವು ಇವತ್ತು ನಿಮ್ಮೆಲ್ಲರೂ ಆಸ್ತಿ, ಅಂತಸ್ತು, ಹೊಲ, ಮನೆ, ಬಂಗಾರ ಎಲ್ಲ ಹೋದವು. ಅದನ್ನೆಲ್ಲ ತೊರೆದು ಎಲ್ಲರ ಹೃದಯದೊಳಗೆ ಒಂದು ಪ್ರೀತಿ ಅನ್ನೋದೈತಿ. ಅದಕ್ಕೆ ಬೆಲೆ ಕಟ್ಟಲಾರಂಥ ಆಸ್ತಿ ಅದು ಪ್ರೀತಿ. ಇದು ಶಾಶ್ವತವಾಗಿ ನಮ್ಮ ಬುಡಕಟ್ಟಿ ಒಳಗೆ ಬೆಳೀಲಿ. ನಮ್ಮ ಪ್ರೀತಿ ಬೆಳೀಲಿ. ಇವತ್ತು ನಮ್ಗೆ ನಿಜವಾದ ನಮ್ಮ ಕುಟುಂಬಕ್ಕೆ ಅನ್ನ ಮಾಡಿಕೊಟ್ಟಂಥ ಸ್ಥಾನ ಇದೆ. ಇನ್ನೊಂದು ವಿಷಯ ಒಂದು ನಿಮಿಷ ಒಳಗೆ ಹೇಳ್ತೀನಿ. ಬುಡಕಟ್ಟಿಯಿಂದ 1987 ಜುಲೈ 1ನೇ ತಾರೀಕಿಗೆ ಬುಡಕಟ್ಟಿಗೆ ಬಂದೆ. ಮುಂದೆ 2007 ನಾನು ಹೊಸೂರು ಹೈಸ್ಕೂಲಿಗೆ ಹೋದೆ. ಹೊಸೂರು ಹೈಸ್ಕೂಲಿಗೆ ಹೋದಾಗ ಭಾಳ ಹೊಂಟಲ್ಲ ಎಲ್ಲರೂ ಮಾತಾಡೋರಿದ್ರೆ. ಅಲ್ಲಿ ಹೋದಾಗ 2011-12 ಇಸ್ವಿಗೆ ಸಿದ್ದೇಶ್ವರ ಸ್ವಾಮಿಗಳು ಈಗ ಬೈಲಿ ಹೋಗ್ಲಿಕ್ಕೆ ಪ್ರವಚನ ಬಂದಿದ್ದಾರೆ. ಬಂದಾಗ ಅವ್ರ ವಸತಿ ಎಲ್ಲಿತ್ತಂದ್ರೆ ಹೊಸೂರಿಗೆ ಇರ್ತಾರೆ. ಹೊಸೂರಿಗಿದ್ದಾಗ ಪ್ರವಚನ ಮುಗಿಯೋಕ್ಕೆ ಇನ್ನೊಂದು 5-6 ದಿವಸ ಇದ್ದಾಗ ಹೊಸೂರು ಹೈಸ್ಕೂಲ್ ಆಯ್ತು, ಪ್ರೈಮರಿ ಸ್ಕೂಲ್ ಆಯ್ತು, ಎಲ್ಲ ಸ್ಕೂಲ್ಗೆ ನಾನು ವಿಸಿಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ವಿಸಿಟ್ ಕೊಟ್ಟರೆ ನಮ್ಮ ಹೈಸ್ಕೂಲಿಗೆ ಬಂದಾಗ ದೊಡ್ಡ ಬಿಲ್ಡಿಂಗು, ಅಲ್ಲಿ ಒಂದು ಕಲರ್ ಚಾಂಪಿಸ್ನಾಗ ಅದನ್ನು ಬರ್ದವರು ನಾನು ಕರೆ, ಆದ್ರೆ ನಾನು ಹೇಳಿ ಮಾಡಿಸಿದವರು ಇಲ್ಲಿರ್ತಿತ್ತಲ್ಲ ಹಿರಿಯರು. ಅಲ್ಲಿ ಅಧ್ಯಕ್ಷರು ನಮ್ಮ ಇಲ್ಲಿ ಬುಡತ್ ಸರ್ ಬಂದ್ರೆ ಅವ್ರ ಕಾಕರು ಅದಾರ. ಸರಿ ಏನಾಯ್ತು ಪ್ರಕಾಶ್ ಏನಾದ್ರು ಅಂತೊಬ್ಬರು ಅವ್ರು ಸರ್ ಏನು ಬರೀದ್ರು ಬ್ಲ್ಯಾಕ್ ಬೋರ್ಡ್ ಮೇಲೆ ಅಂತ ಬರೆದಾಗ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರ್ತೈತೆ ಪೂರ್ತಿ ನೆನಪಿಲ್ಲ, ಸ್ವಲ್ಪ ನೆನಪೈತಿ. ಮಗು ಹುಟ್ಟುವಾಗ ಹೆಸರಿರುತ್ತೆ, ಇದು ಜೀವ ಇರುತ್ತೆ, ಹೆಸರು ಇರೋಂಗಿಲ್ಲ. ಮಗು ಹುಟ್ಟೆ ಅಂತ ತಿಳ್ಕೊಡ್ರಿ. ಅವಾಗ ಏನಂತೀವಿ, ಏನು ಜನ ಅಂತಂದ್ರೆ ಗಂಡಾಗೈತಿ ಹೆಣ್ಣಾಗೈತೆ ಅಂತೀವಿ. ಆದ್ರೆ ಸತ್ತ ಮೇಲೆ ಹೆಸರು ಇರ್ತೈತಿ, ಜೀವ ಇರೋಂಗಿಲ್ಲ. ಇದರ ನಡುವಿನ ಜೀವನದ ಬದುಕಿನ ಸಂಬಂಧ ಅಂತ ಅದನ್ನು ಬರ್ದೈತೇನ್ರಿ. ಬರೆದಾಗ ನಾವು ಹುಡುಗರು ಕರ್ಕೊಂಡು ತಳಗಿದ್ದು ರೀ. ಸಿದ್ದೇಶ್ವರ ಅಜ್ಜಾರ ಅವನ್ನೆಲ್ಲ ಬ್ಲ್ಯಾಕ್ ಬೋರ್ಡ್ ಅಕ್ಷರ ನೋಡ್ತೀವಿ ಅಂತ ಬಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಆ ಅಕ್ಷರ ನೋಡಿದ್ರಿ. ನೋಡಿದ ಮೇಲೆ ಇವನ್ನೆಲ್ಲ ಯಾರು ಬರ್ದಾರಪ್ಪ ಅಂತಂದರೆ ಅಲ್ಲಿ ಅರಿವೆ ಗುರು ಅವ್ನು ನೋಡಿದ್ ಬರ್ತೀವಿ, ಇವನ್ನೆಲ್ಲ ಯಾರು ಬರ್ತಾರಪ್ಪ ಅಂತಂದ್ರೆ ನಮ್ಮ ಹೈಸ್ಕೂಲ್ ಡ್ರಾಯಿಂಗ್ ಸರ್ ಬರ್ತಾರೆ ಅಂತಂದರೆ ಅವರು. ಅವಾಗ ಅವ್ರು ಎಲ್ಲದ್ರ ಕರೀದಂದರೆ ಅವರು. ಇದನ್ನು ನೀವು ಕೇಳ್ಬೋದು, ಅಧ್ಯಕ್ಷರನ್ನ ಕೇಳ್ಬೋದು, ನಮ್ಮ ಶಿಕ್ಷಕರನ್ನ ಕೇಳ್ಬೋದು. ಕರೀದಂದ್ರೆ ಅವರು ನಾನು ತಳೆದಿದ್ದೆ. ಮತ್ತು ಪ್ರೈವೇಟ್ ಸ್ಕೂಲ್ ಅಂದ್ಕೊಳ್ಳೇ ಹೆದರಿಗೆ ಹೋಗ್ಬೇಕಲ್ಲ, ಹೆದರಿಗೆ ಹೋದಾಗ ಇಲ್ಲ ಮೆಲ್ಲಕ್ಕೆ ಬಲಿಸ್ತಾರೆ ಅಂತ ಅಂದಿಂದ ಇಲ್ಲ ಅಜ್ಜಾರ ಕರೀತಾರೆ ಅಂದೆ. ನಾನು ಸಿದ್ದೇಶ್ವರಪ್ಪನವ್ರು ಕರೆದಾರಂದ್ರೆ ಮತ್ತೆ ಹೋಗಿ ನಿಮಗೆ ನಮಸ್ಕಾರ ಮಾಡ್ಕೊಂಡೆ. ಇತ್ತ ಬರ್ರಿ ಅಂದರೆ ಬಂದು ನನ್ನ ಹೆಸರು ಅದೆಲ್ಲ ಕೇಳಿ ನೀವೇನು ಮಾಡ್ತೀರಿ, ಎಲ್ಲಿ ಇಲ್ಲರಿ ನಾವು ಬುಡಕಟ್ಟಿ ಒಳಗೆ ಮೊದಲು ನನ್ನ ಸರ್ವಿಸ್ ಅಲ್ಲೇ ಆಗೈತೆ ರೀ. ಅಲ್ಲೇ ಬಸವಣ್ಣನ ತತ್ವದರು ಭಾಳ ಒಂದು ಸಂಸ್ಕಾರ ಇರುವಂಥ ನಮ್ಮ ಊರು. ನಾನು ರಿಟೈರ್ಡ್ ಆಗುತ್ತಂದ್ರೆ ನಮ್ಮ ಬುಡ್ರಕಟ್ಟಿ ಅಂತೀನಿ ನಾನು. ಅವಾಗ ಕರೆದು ಹೇಳಿದಾಗ ಅಲ್ಲಿ ಮ್ಯಾನೇಜ್ಮೆಂಟ್ ಅವ್ರಂದ್ರು ಏನ್ರಿ ಸರ್ ಇದು ಅಂತ ಹೇಳಿದ್ರು. ಅಲ್ಲೇ ಬರೆದಿದ್ದು ನಾನು ಇರ್ಬೋದು, ಇಲ್ಲೇ ವೇದಿಕೆ ಮೇಲೆ ನಿಂತು ನಾನು ಮೈಕ್ ಹಿಡಿದು ಮಾತಾಡ್ತೀನಿ ಅಂದ್ರೆ ನಾನಲ್ಲ, ಇದಕ್ಕೆಲ್ಲ ನೀವೆಲ್ಲರೂ ಕಾರಣ. ನಾನು ಅನ್ನೋದಕ್ಕೆ ಬರಗೇ ಇಲ್ಲ. ಹೀಗಾಗಿ ಅವತ್ತು ನನಗೆ ಎಂದಿಲ್ಲದ ಸಂತೋಷ ಆಗ್ತದೆ. ಮತ್ತು ನಮ್ಮ ಸ್ಟಾಫ್ನೂ ಹಂಗಾಯ್ತು. ನಮ್ಮ ಸ್ಟಾಫ್ನೂ ಬೇಕು, ಆಡಳಿತ ಮಂಡಳಿ ಬೇಕು. ಇದ್ರಾಗ ಎಲ್ಲ ಕಾಸ್ಟ್ನವರಿದ್ದರೂ ನಾವೆಲ್ಲರೂ ಒಂದು ಅನ್ನುವಂಥದ್ದಿತ್ತು. ನಮ್ಮ ಪ್ರೈಮರಿ ಸ್ಕೂಲ್, ನಮ್ಮ ಬುಡಕಟ್ಟಿ ಹೈಸ್ಕೂಲ್ ಒಳಗೆ ಹೈಸ್ಕೂಲ್ ಆಗೈತಂದ್ರೆ ಪ್ರೈಮರಿ ಸ್ಕೂಲ್ ದೊಡ್ಡ ಹೆಮ್ಮೆ. ನಮ್ಮ ಹೈಸ್ಕೂಲ್ ಬೆಳಿಬೇಕು, ನಮ್ಮ ಹುಡುಗರನ್ನ ರೆಡಿ ಮಾಡಿ ಕಳಿಸ್ಬೇಕು ಅಂತೇಳಿ ಅವರು ಮಾಡಿದ್ದಾರೆ. ಎಲ್ಲರಿಗೂ
ಎಲ್ಲ ಕೃತಜ್ಞತೆ ಹೇಳಿ ನಮ್ಮನ್ನು ಕರೆಸಿದ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಕುಟುಂಬ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.